ಮೊಬೈಲ್ ಇಂದ ತೆಗೆಯೋಣ ಸೈಡ್ ಹಾಕ್ಬಿಟ್ಟು ಇವತ್ತು ಬಹಳ ದಿನಗಳಿಂದ ನಿಮಗೆಲ್ಲ ಪ್ರೀತಿಯಿಂದ ಬಹಳ ಒತ್ತಾಸೆ ಆಗಿದ್ದ ಮುದ್ದಮ್ಗೆರೆ ಸೊಳ್ಳೆಪುರ ರಸ್ತೆ ಮತ್ತು ಅದರಲ್ಲಿ ಅವತ್ತಿಂದ ಬ್ರಿಡ್ಜ್ ಮುರಿದೋಗಿತ್ತು. 2ನೇ ಟೆಂಡರ್ ಆಗಿ ಬಹಳ ವರ್ಷಗಳಿಂದ ಅದೊಂದು ಬ್ರಿಡ್ಜ್ ಬೇರೆ ಮುರಿದು ಬಿದ್ದೋಗಿ ಅಲ್ಲಿ ಹೋಗಕ್ಕಾಗಲ್ಲ ಅಂತೇಳಿ ಬಂದಾಗೆಲ್ಲ ನಮ್ಮ ಮುಖಂಡರು ಲೀಡರ್ಗಳೆಲ್ಲ ಅದನ್ನು ಕೇಳ್ತಾರೆ. ಇವತ್ತು 5,20,00,000 ಹಾಕಿ ಇವತ್ತು ಈ ಕಾಮಗಾರಿಗೆ ಭೂಮಿ ಪೂಜೆ ಮಾಡಕ್ಕೆ ಬಂದಿದೆ. ಮುದ್ದಮ್ಗೆರೆಗೆ ಇದು 2ನೇ ಕಾಮಗಾರಿ. ಒಂದು ನಿಮ್ಮ ದೇವಸ್ಥಾನದಕ್ಕೆ ನೀರು ನುಗ್ಗೋದಕ್ಕೆ ಶಾಶ್ವತವಾಗಿ ನಿಲ್ಸಿದೀವಿ 5 ಕೋಟಿ ಹಾಕಿ. ಈಗ ಇದೊಂದು 10 ಕೋಟಿ ಮತ್ತೆ ಒಳಗಡಿನ ಕಾಮಗಾರಿ ಆಗಿವೆ ಒಂದೊಂದು. ಎಲ್ಲವೂ ಆಗಕ್ಕಾಗಲ್ಲ. ನೀವು ನನ್ನನ್ನು MLA ಮಾಡಿರೋದು ಫಸ್ಟ್ ಟೈಮ್. 3 ವರ್ಷದಲ್ಲಿ ನಿಮ್ಮ ಊರಿಗೆ 10-10.25 ಕೋಟಿ ರೂಪಾಯಿ ದುಡ್ಡನ್ನ 100 ವರ್ಷದಲ್ಲಿ ಹಾಕ್ತಿರೋ ಒಂದೇ 3 ವರ್ಷದಲ್ಲಿ ಹಾಕಿದೀವಿ. ನೀವು 10 ಕೋಟಿ ಯಾವ ಸರ್ಕಾರದಲ್ಲಿ ಯಾರ ಹತ್ರ ತಗೊಂಡ್ಬಂದಿದ್ರಿ? ಯಾವ್ದಾರ ಒಂದು ಮತ್ತೆ 10 ಆದ್ರೆ ಸ್ವಲ್ಪ ಹಳ್ಳಿಯವರು ತಾಳ್ಮೆಯಾಗಿರ್ಬೇಕು. ಎಲ್ಲ ನಾಳೆ ಬೆಳಗ್ಗೆನೆ ಆಗ್ಬಿಡ್ಬೇಕು ಅಂದ್ರೆ ಯಾವುದು ಆಗಲ್ಲ. ಒಂದೊಂದೇ ಈಗ ಶಾಶ್ವತವಾಗಿ ಆಗುವಂತ ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಇವತ್ತು 5 ಕೋಟಿ ರೂಪಾಯಿ ರಸ್ತೆ ನಿಮ್ಮ ಊರಿನ ಒಳಗಡೆ CC ಚರಂಡಿ ಮತ್ತೆ ಸೇತುವೆ ಆಗುತ್ತೆ. ಚನ್ನಂಗೇಟಗೋಡಿನ ದೊಡ್ಡಿ ಹತ್ರ ಒಂದು ಕಿಲೋಮೀಟರ್ 1.25 ಕಿಲೋಮೀಟರ್ ರಸ್ತೆ. ನಮ್ಮ RG ರೆಸಾರ್ಟ್ ಹತ್ರ ನೀವು ನೀರು ಬರೋ ಕಾಲುವೆಯನ್ನು ಮಾಡ್ತಿದ್ದೀವಿ. ಈಗಾಗಲೇ ದಣ್ಣಾಯಕಪುರ ಈಚೆಕೆರೆ ರಸ್ತೆಯನ್ನ ಮಾಡ್ತಾ ಇದೀವಿ. ಈ ಮಾಡದೇ ಇರೋರು ತುಂಬಾ ಮಾತಾಡ್ತಾ ಇರ್ತಾರೆ. ಮಾಡೋರು ನಂಗೆ ಬೆಳಿಗ್ಗೆ ಭೂಮಿ ಪೂಜೆ ಮಾಡಕ್ ಟೈಮ್ ಇರಲ್ಲ, ಟೈಮ್ ನಾಳೆ ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತ ಹೇಳ್ತಾ ಇರ್ತೀವಿ. ಈ ಮಾಡ್ತಾ ಇರೋರು ಸುಮ್ಮನೆ ಬರೋದು ಟಿವಿ ಬೈಯೋದು ಹೋಗೋದು, ಬರೋದು ಟಿವಿ ಬೈಯೋದು ಹೋಗೋದು. MP ಆಗ್ಲಿ MLA ಆಗ್ಲಿ ಕೆಲಸ ಮಾಡೋದಕ್ಕೆ ಗೆಲ್ಸೋದು. ಬೈಯಕ್ಕಾದ್ರೆ ಬೇಕಂತ ಚೇರ್ ಹಾಕಿ ಕೊಟ್ಬಿಡೋಣ, ಬೈಕ್ ಹೋಗಿ ಕೂತ್ಕೊಳ್ಳೋದು. ಕೆಲಸ ಮಾಡ್ಬೇಕು. ನೀವು ಅಷ್ಟೇ ಜನಗಳು. ಈ ನಾನು ಕೆಲಸ ಮಾಡ್ತೀನಿ ನನ್ನೇ ಇಟ್ಕೊತೀನಿ, ಅದು ಮಾಡಿ ಇದು ಮಾಡಿ ಅಂತ ಮಾಡದೇ ಇರೋನು ನೀವು ಕೇಳೋದಿಲ್ಲ, ಯಾವತ್ತೂ ಕೇಳಲ್ಲ. ಆಯ್ತಾ? ಈ ಭಾಷೆ ಊರಿನ ಒಳಗಡೆ ರಸ್ತೆ ಈಗ 100 ವರ್ಷದಿಂದ ಆಗ್ತಿರೋದು ನಾಳೆ ಬೆಳಗ್ಗೆ ಯಾವತ್ತೂ ಆಗಲ್ಲ. ಹಳ್ಳಿಗಳಿಗೆ ಗ್ರ್ಯಾಂಟ್ ಬಂದಾಗ ಒಂದೊಂದೇ ರಸ್ತೆ ಮಾಡ್ತೀವಿ. ಈಗ ನನ್ನ ಕ್ಷೇತ್ರದಲ್ಲಿ 180 ಹಳ್ಳಿ ಇದೆ. 180 ಹಳ್ಳಿಯವ್ರನ್ನ ನಮ್ಮ ಮನೆ ಮುಂದೆ ಮಣ್ಣಿರಬಾರ್ದು ಅಂತ ಅವ್ರ ಕನಸು ಮತ್ತೆ ಅವರ ಪ್ರೀತಿ. ಹಾಗಂತ ನಾಳೆ ಬೆಳಗ್ಗೆನೆ ಮಾಯಾಮಂತ್ರದಲ್ಲಿ ಯಾವನೂ ಮಾಡೋದಕ್ಕಾಗಲ್ಲ. ಮಾಯಾಮಂತ್ರದಿಂದ ಮಾಡಾಗಿರೋ ಇಲ್ಲೇ ನಿಂತ್ರು ನಿಮ್ಗೆ ತಟಾಸ್ಕೊಳ್ಬೋದು. ಇವೆಲ್ಲ ಗ್ರ್ಯಾಂಟ್ ಬರಬೇಕು, ಇವೆಲ್ಲ ರೈತರಿಗೆ ಅನುಕೂಲ ಆಗಂತದೆ. ಈಗ ಒಂದೇ ಸರಿ 5 ಕೋಟಿ ರಸ್ತೆ ಮಾಡಿದ್ವಿ. ಊರ ಒಳಗಡೆದು ಅದು ಬೇರೆ ಹೆಡ್ಡೆಂಡಲ್ಲಿ ಬರೋದು, ಅವಕ್ಕೆ ಸ್ವಲ್ಪ ಬಂದಾಗ ಅವನ್ನ ಎಲ್ಲ ಮಾಡ್ತೀವಿ. ಮತ್ತೊಂದು ನಿಮ್ಗೆ ಹೇಳಿದ್ರೆ, ನೀವೆಲ್ಲ ಈ ಮಣ್ ರೋಡ್ ಇದೆಯಲ್ಲ, ನಿಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ನಿಮ್ಗೆ ಗೊತ್ತಿಲ್ಲ, ನೀವು ಕಸ ಕುಡಿಸ್ಬೇಕಾಗುತ್ತೋ ಇಲ್ಲ ಧೂಳು ಬರುತ್ತೆ ಅಂತ ಹೇಳಿ 2 ನಿಮಿಷ ನೀವು ಸಿಮೆಂಟ್ ರೋಡ್ ಮಾಡಿಸ್ಕೊತೀರಾ. ಒಂದು ನಿಮ್ ಬೋರ್ವಲ್ಲು ನೀರ್ ಸಿಗಲ್ಲ, ಇನ್ನೊಂದು ನಿಮ್ ಮಂಡಿ ಚಿಪ್ಪೆಲ್ಲ ಸಾವ್ದೋಗ್ತದೆ. ನಿಮ್ಗೆ ಅದು ಗೊತ್ತಿಲ್ಲ. ನೀರನ್ನ ಯಾವುದು ಅಬ್ಸರ್ವ್ ಮಾಡುತ್ತೆ ಅಂದ್ರೆ ನೀರನ್ನು ಯಾರು ಟಾರ್ ರಸ್ತೆ ಮಣ್ಣು ರಸ್ತೆ ಎಳೆಯುತ್ತೆ. ಸಿಮೆಂಟ್ ರಸ್ತೆ ನಿಮ್ಗೆ ಖುಷಿ, ಆದ್ರೆ ಮುಂದಿನ 10 ವರ್ಷದಲ್ಲಿ ನೀವೆಲ್ಲ ಮಂಡಿ ನೋವಿಂದ ನರಳ್ತೀರಿ. 2ನೇದು ನಿಮ್ಮ ಬೋರ್ವಲ್ಲು ಯಾವುದು ರೀಚಾರ್ಜ್ ಆಗಲ್ಲ. ಇದು ಎಚ್ಚರಿಕೆ ಇಟ್ಕೊಳ್ಳಿ. ನೆಕ್ಸ್ಟ್ ನಿಮ್ಗೆ ನೀರು ಕೊಡ್ಬೇಕಾದ್ರೆ ನಾವೇನ್ ಮಾಡ್ಬೇಕು ಗೊತ್ತಾ? 2 ಕಿಲೋಮೀಟರ್ ಎಲ್ಲರೂ ಹೊಲದ ಒಳಗಡೆ ಕೊರೆದು ಅಲ್ಲಿಂದ ಪೈಪ್ ಲೈನ್ ಹಾಕ್ಬೇಕು. ಇದೇ ಆಗೋದು. ಇವಾಗ ಆಲ್ರೆಡಿ ಎಲ್ಲೆಲ್ಲಿ ಸಿಮೆಂಟ್ ರಸ್ತೆ ಮಾಡಿದ್ದೀನಿ, ಎಲ್ಲೆಲ್ಲಿ ಸಿಮೆಂಟ್ ರಸ್ತೆ ಮಾಡಿದೀನಿ ಅದೆಲ್ಲೂ ಬೋರ್ವೆಲ್ 1,000 ಅಡಿಗಿಂತ ಕಡಿಮೆ ನೀರು ಸಿಗ್ತಾ ಇಲ್ಲ. ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಆದ್ರೂ ನೀವು ಒಪ್ಕೊಳ್ಳಲ್ಲ, ರಸ್ತೆ ಮಾಡ್ತೀನಿ. ಇದನ್ನ ಮೊದ್ಲು ಹೇಳ್ಬೇಕಲ್ಲ ನಿಮ್ಗೆ ಗಮನಕ್ಕೆ. ಆದ್ರೆ ಇವ್ನು ಹೇಳ್ಕೊತಾನೆ ಬಿಡು, ನಾವು ಇರೋವರೆಗೂ ನಮ್ಗೆ ಒಳ್ಳೆ ಸಿಮೆಂಟ್ ರಸ್ತೆ ಇರಲಿ ಅಂತ. ಆಯ್ತು ಅಣ್ಣ, 1 ನಿಮಿಷ. ಎಲ್ಲವೂ ನಾಳೆ ಬೆಳಗ್ಗೆ ಆಗಲ್ಲ ಅಂತ ಹೇಳ್ಬಿಟ್ಟಲ್ಲ. ಮಾತಾಡ್ಲಾ, ನೀವೇ ಮಾತಾಡಿ. ನಿಮ್ಗೆ ಮೈಕ್ ಕೊಟ್ಟ ನಿಮ್ಗೆ ಎಲ್ಲ